ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಗಾಡಿ ಅಣ್ಣ 2022 ಮಾಡಲು. ಟಾಟಾ ಎಸಿ ಗೋಲ್ಡಾ? ಯಾವ್ದು ಎಚ್ ಟಿ ಬರುತ್ತಾ? ಎಚ್ ಡಿ ಪ್ಲಸ್ ಅಣ್ಣ ಇದು. ಎಚ್ ಟಿ ಪ್ಲಸ್ ಅಂತ ಬರುತ್ತಾ? ಪ್ಲಸ್ 2022 ಮಾಡಲು. ನಾವು ತಗೊಂಡಾಗ 10,000 ಕಮ್ಮಿ 7 ಲಕ್ಷ ಗಾಡಿ ಇತ್ತು. ಹ್ಞೂ. ಇವಾಗ ಫುಲ್ಲು ಲೋನ್ ಐತೆ ಅಣ್ಣ, ಕ್ಲಿಯರ್ ಮಾಡಿ 5,30,000 ಫುಲ್ ಕ್ಯಾಶ್ ಅಣ್ಣ. ಮತ್ತೆ ಈಗ ಎಷ್ಟು ಓಡಿದೆ ಗಾಡಿ? ಕಮ್ಮಿ ಕೊಡ್ತೀವಿ ಅಣ್ಣ. ಅಣ್ಣ ಗಾಡಿ ಎಷ್ಟು ಓಡಿದೆ? 65,000 ಓಡೋಯ್ತು ಅಣ್ಣ. ಸಿಂಗಲ್ ಓನರಾ? ಸಿಂಗಲ್ ಓನರ್ ಅಣ್ಣ. ಎಲ್ಲ ಶೋರೂಮ್ ಕಂಡೀಷನ್ ಅಣ್ಣ. ಒಂದು ಕೆಲಸನೂ ಪಿನ್ ಪಾಯಿಂಟ್ ಈಚೆನೂ ಮಾಡಿಸಿಲ್ಲ ಅಣ್ಣ. ಓಕೆ, ಎಲ್ಲ ಶೋರೂಮಲ್ಲೇ ಮಾಡಿಸಿದ್ರಾ? ಹಾಂ ಅಣ್ಣ, ಎಲ್ಲ ಶೋರೂಮಲ್ಲೇ ಮಾಡಿಸಿರೋದು. ಓಕೆ. ಈಗ ಪೆಟ್ರೋಲಾ ಡೀಸೆಲ್ ಬರುತ್ತಿದ್ದು? ಡೀಸೆಲ್ ಅಣ್ಣ, ಡೆಫ್ ಐತೆ. ದಫ್ ಡೀಸೆಲ್ ಎರಡು ಬರುತ್ತಾ? ಹಾಂ, ಡೆಫ್ ಅಂದರೆ ಮಾಮೂಲಿ BS6ಗೆ ಬರುತ್ತಲ್ಲ ಹಾಂ, ಕರೆಕ್ಟ್. ಅದು ಡೀಸೆಲ್ ಗಾಡಿ. 8 ಫೀಟ್ ಅಣ್ಣ ಇದು. 8 ಅಡಿ ಬರುತ್ತಾ? 8 ಅಡಿ. ಪಾಸಿಂಗು 950 kg ಅಣ್ಣ. ಹ್ಞೂ. ಟೈರ್ ಹೆಂಗಿದಾವೆ ಗಾಡೀಲಿ ಈಗ? ಟೈರು ಹಿಂದೆ 2 ಕಂಡೀಷನ್ ಐತೆ. ಇವಾಗ ಒಂದು ವಾರ ಆಯಿತು ಅಣ್ಣ ಹಾಕ್ಸಿ. ಹಾಂ. ಮುಂದೆ ಅದು ಒಂದು 60% ಇರ್ಬೋದು ಅಣ್ಣ. ಓಕೆ. 70% ಇರ್ಬೋದು ಅಣ್ಣ. ಓಕೆ. ಎಫ್ ಸಿ ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಐತೆ ಅಣ್ಣ. ಹ್ಞೂ. ಈಗ ಲೋನ್ ಕ್ಲಿಯರ್ ಮಾಡೇ ಕೊಡ್ತೀರಿ ನೀವು? ಕ್ಲಿಯರ್ ಮಾಡಿಕೊಡ್ತೀವಿ ಅಣ್ಣ. ಓಕೆ. ಎಲ್ಲಿ ಇರೋದು ಗಾಡಿ ಇದು? ಗಾಡಿ ಪಾಂಡುಪುರ ಅಣ್ಣ ಇರೋದು. ಜಿಲ್ಲೆ ಯಾವುದು? ಏನಣ್ಣ? ಮಂಡ್ಯ ಜಿಲ್ಲೆ ಅಣ್ಣ. ಮಂಡ್ಯ ಜಿಲ್ಲೆ ಪಾಂಡವಪುರ. ಎಷ್ಟು ದೂರ ಆಗುತ್ತೆ ಮಂಡ್ಯದಿಂದ? ಮಂಡ್ಯದಿಂದ ಒಂದು 27 ಕಿಲೋಮೀಟರ್ ಆಗ್ಬೋದು. ಹ್ಞೂ. ಓಕೆ. ಈ ಗಾಡಿ ಎಲ್ಲ ಕಂಡೀಷನ್ ಆಗಿದೆಯಾ? ಏನಾದರೂ ರೆಸ್ಟ್ ಬಂದಿರೋದು ಆ ಥರ ಏನಾದ್ರು ಇದೆಯಾ? ಏನಿಲ್ಲ ಅಣ್ಣ, ಒಂದು ಪಿನ್ ಪಾಯಿಂಟ್ ಏನು ಸರ್ವಿಸ್ ಮಾಡಿಸಿರೋದು ಅಣ್ಣ ಅಷ್ಟೇ. IL ಸರ್ವಿಸ್ ಶೋರೂಮಲ್ಲಿ. ಹಾಂ. ಹಾಂ ಅಣ್ಣ, ಅಷ್ಟೇ. ಅದೇ ಒಳಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದಾ? ತೊಟ್ಟಿ ಎಲ್ಲ ಚೆನ್ನಾಗಿ ಬಂದು ನೋಡಲಿ ಅಣ್ಣ ಬೇಕಾದ್ರೆ. ಹ್ಞೂ. ಓಕೆ. ಈಗ ನೀವೇನು ಹೇಳ್ತೀರಿ ಗಾಡಿ ರೇಟು? ಅದೇ ಅಣ್ಣ, 5,30 ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡೋಣ ಅಣ್ಣ. 5,30,000? ಹ್ಞೂ ಅಣ್ಣ. ಕಡಿಮೆ ಮಾಡ್ತೀರಾ? ಕಡಿಮೆ ಹೆಚ್ಚು ಕಮ್ಮಿ ಮಾಡೋಣ ಅಣ್ಣ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಕಾಂಟ್ಯಾಕ್ಟ್ ನಂಬರ್ ಇದೆ ಅಣ್ಣ. ಸರಿ ಆಯ್ತು. ಓಕೆ ಅಣ್ಣ.